ಒಂದ್ಸಲ ಏನಾಗುತ್ತೆ ಅಂದ್ರೆ ಒಂದು ಪುಟ್ಟ ಹಕ್ಕಿ ಮರಿ ಗೂಡಿಂದ ಕೆಳಗೆ ಬಿದ್ದುಬಿಡುತ್ತೆ. ಅದೇ ಸಮಯಕ್ಕೆ ಒಂದು ಹಸಿದ ನಾಯಿ ಅದರ ಹತ್ರ ಬರೋದನ್ನ ಕಾವ್ಯ ನೋಡ್ತಾನೆ. ಅಷ್ಟೇ, ಒಂದು ಕ್ಷಣನೂ ಯೋಚನೆ ಮಾಡದೆ ಸೀದಾ ಹೋಗಿ ನಾಯಿ ಮೇಲೆ ಅಟ್ಯಾಕ್ ಮಾಡಿ ಆ ಮರಿಯನ್ನ ಕಾಪಾಡ್ಬಿಡ್ತಾನೆ. ಕಾವಿ ಯಾವಾಗ್ಲೂ ತನ್ನ ಸಮುದಾಯವನ್ನ ಹೀಗೆ ಕಾಪಾಡ್ತಿದ್ದ. ಒಂದು ರಾತ್ರಿ ಎಲ್ಲರೂ ಮಲ್ಗಿರೋ ಹೊತ್ತಲ್ಲಿ ಕತ್ತಲಲ್ಲಿ ಕಾವಿಗೆ ತೋಟಗಾರ ಕಾಳು ಕಾಣಿಸ್ತಾನೆ. ಅವನ್ಯಾಕೋ ಕಳ್ಳನೂ ಹಾಗೆ ತೋಟದಿಂದ ಹೊರಗೆ ಹೋಗ್ತಿರ್ತಾನೆ. ಅವನ ನಡವಳಿಕೆ ನೋಡಿದ ಕಾವಿಗೆ ಏನೋ ಸರಿ ಇಲ್ಲ ಅಂತ ಅನಿಸಿ ಮೆಲ್ಲಗೆ ಅವನನ್ನು ಹಿಂಬಾಲಿಸೋಕೆ ಶುರು ಮಾಡುತ್ತೆ. ಅಲ್ಲಿ ಹೋಗಿ ನೋಡಿದ್ರೆ ಕಾಳು ಒಬ್ಬ ಬಡಗಿಯನ್ನ ಮೀಟ್ ಮಾಡ್ತಿರ್ತಾನೆ. ಆ ಬಡಗಿ ಹೇಳ್ತಿದ್ದ, ನನ್ನ ಫರ್ನಿಚರ್ ಅಂಗಡಿಗೆ ಒಳ್ಳೆ ಮರನೇ ಸಿಕ್ತಿಲ್ಲ ಅಂತ. ಮಾತುಕತೆ ಬೆಳೆಯುತ್ತಾ ಒಂದು ಭಯಾನಕ ಪ್ಲಾನ್ ರೆಡಿಯಾಗುತ್ತೆ. ಈ ಬಾಟಲಲ್ಲಿ ವಿಷ ಇದೆ, ಇದನ್ನ ಆ ರಾಯಲ್ ಓಕ್ ಮರದ ಬೇರಿಗೆ ಸುರಿದ್ಬಿಡು, ಅದು ಒಣಗೋಗುತ್ತೆ. ತೋಟಗಾರ ಕಾಳು ಈ ಪಾಪದ ಕೆಲಸಕ್ಕೆ ಒಪ್ಕೊಂಡ್ಬಿಡ್ತಾನೆ. ಅಷ್ಟು ದೊಡ್ಡ ಸಾವಿರಾರು ಹಕ್ಕಿಗಳಿಗೆ ಜೀವ ಕೊಟ್ಟ ಮರದ ಜೀವಕ್ಕೆ ಬದಲಾಗಿ ಅವನಿಗೆ ಸಿಕ್ಕಿದ್ದು ಸ್ವಲ್ಪ ಹಣ. ಎಂಥ ದುರಂತ ಅಲ್ವಾ? ಆದರೆ ಈ ಎಲ್ಲಾ ಸಂಚನ್ನೂ ನಮ್ಮ ಹೀರೋ ಕಾವಿ ಕೇಳಿಸ್ಕೊಂಡಿದ್ದ. ಈಗ ಅವನ ಸರದಿ. ತನ್ನ ಬುದ್ಧಿವಂತಿಕೆ ಧೈರ್ಯ ತೋರ್ಸೋ ಸಮಯ ಬಂದೇ ಬಿಟ್ಟಿತ್ತು. ಮಾರನೇ ದಿನ ಬೆಳಗ್ಗೆ ಕಾಳು ಆ ಮರದ ಹತ್ರ ಬಂದು ಬೇರುಗಳನ್ನ ಅಗೆದು ಆ ಹಸಿರು ಬಣ್ಣದ ವಿಷದ ಬಾಟಲಿ ತೆಗಿತಾನೆ. ಇನ್ನು ವಿಷ ಸುರಿಬೇಕು ಅಷ್ಟೇ. ಇದನ್ನೆಲ್ಲ ಕಾವಿ ಮೇಲಿಂದ ನೋಡ್ತಾನೆ ಇರ್ತಾನೆ. ಈಗ ಏನಾದ್ರೂ ಮಾಡದೇ ಇದ್ರೆ ಆ ಮರ ಮುಗ್ದೇ ಹೋಯ್ತು ಅಂತ ಅವನಿಗೆ ಗೊತ್ತಾಗುತ್ತೆ. ಕಾವಿ 1 ಸೆಕೆಂಡ್ ಕೂಡ ವೇಸ್ಟ್ ಮಾಡಲ್ಲ. ತಕ್ಷಣ ಅಪಾಯವನ್ನ ಗುರುತಿಸುತ್ತೆ. ಮಿಂಚಿನ ವೇಗದಲ್ಲಿ ಕೆಳಗೆ ಹಾರಿ ಬಂದು ಕಾಳುವಿನ ಕೈಯಲ್ಲಿದ್ದ ವಿಷದ ಬಾಟಲಿಯನ್ನು ಕಿತ್ಕೊಂಡು ಫರ್ ಅಂತ ಹಾರಿ ನೇರವಾಗಿ ಅಲ್ಲೇ ಇದ್ದ ಕಾವಲುಗಾರರ ಮುಂದೆ ಅದನ್ನ ಡ್ರಾಪ್ ಮಾಡಿಬಿಡುತ್ತೆ. ಕಾವಲುಗಾರರ ಮುಂದೆ ಬಿದ್ದ ಬಾಟಲಿ ಪಟಕ್ ಅಂತ ಒಡೆದು ಹೋಗುತ್ತೆ. ಅದರಿಂದ ಒಂದು ರೀತಿಯ ಕೆಟ್ಟ ವಾಸನೆಯ ಹಸಿರು ಹೊಗೆ ಹೊರಬರುತ್ತೆ. ಇದನ್ನ ನೋಡಿದ ತಕ್ಷಣ ಕಾವಲುಗಾರರಿಗೆ ಏನೋ ಅಪಾಯ ಆಗಿದೆ ಅಂತ ಗೊತ್ತಾಗುತ್ತೆ. ಅವರಿಗೆ ವಿಷಯಾರ್ಥ ಆದ ತಕ್ಷಣ ಆ ದುಷ್ಟ ತೋಟಗಾರ ಕಾಳುವನ್ನು ಹಿಡಿದು ಜೈಲಿಗಾಕ್ತಾರೆ. ಕೆಟ್ಟ ಕೆಲ್ಸಕ್ಕೆ ತಕ್ಕ ಶಾಸ್ತಿಯಾಯಿತು. ಈ ವಿಷಯ ರಾಜರಿಗೆ ಗೊತ್ತಾದಾಗ ಅವರಿಗೂ ಆಶ್ಚರ್ಯ. ಒಂದು ಕಾಗೆ ಇಷ್ಟು ಧೈರ್ಯ ತೋರಿಸಿದೆ ಅಂತ ಕೇಳಿ ಅವರು ತಾವೇ ಸ್ವತಃ ತೋಟಕ್ಕೆ ಬಂದು ನಮ್ಮ ಪುಟ್ಟ ಹೀರೋಗೆ ಥ್ಯಾಂಕ್ಸ್ ಹೇಳ್ತಾರೆ. ರಾಜ ಹೇಳಿದ ಮಾತುಗಳು ಕಾವ್ಯಗೆ ಸಿಕ್ಕಿದ ಅತಿದೊಡ್ಡ ಗೌರವ. ಬೇಷ್ ಪುಟ್ಟ ಸ್ನೇಹಿತ, ನೀನು ಬಹಳ ಧೈರ್ಯವಂತ. ನಮ್ಮ ತೋಟದ ಹೆಮ್ಮೆಯ ಮರವನ್ನು ಉಳಿಸಿದ್ಯಾ. ನೀನೇ ನಮ್ಮ ನಿಜವಾದ ಸೂಪರ್ ಹೀರೋ.